ಪ್ರಾಪರ್ಟೀಸ್ ಇನ್ ಮೈಸೂರು. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೂಡಾ ಲೇಔಟ್, ಮೈಸೂರು. 2030 3 BHK ಡೂಪ್ಲೆಕ್ಸ್ ಹೌಸ್ ಇದು, ವಿತ್ ಫರ್ನಿಶ್ಡ್ ಹೌಸ್. ಇದರಲ್ಲಿ ಪಿಲ್ಲರ್ ಹಾಕಿದ್ದಾರೆ, ಫ್ಲೋರಿಂಗ್ ಕಂಪ್ಲೀಟ್ ಗ್ರಾನೈಟ್ ಹಾಕಿದ್ದಾರೆ, ಬೋರ್ವೆಲ್ನೂ ಇದೆ. ಹೊರಗಡೆ ಒಂದು ಕಾರ್ ನಿಲ್ಸ್ಕೋಬೋದು, ಒಳಗಡೆ ಪೋರ್ಟಿಕೋ ಅಲ್ಲಿ 3 ಟೂ ವೀಲರ್ ನಿಲ್ಸ್ಕೋಬೋದು. ನೋಡಿ, ಇದು ಬೋರ್ವೆಲ್. ಸಮ್ ಟ್ಯಾಂಕ್, ಮೂಡಾಯಿಂದ ಬರುತ್ತಲ್ಲ ಟ್ಯಾಂಕ್ ನೀರು, ಆ ನೀರು. ಈ ಗೇಟ್ ಇದೆಯಲ್ಲ, ಇದರಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಕೋಬೋದು. ಮೈಸೂರು ಸಿಟಿ ಸೆಂಟ್ರಿಂದ 7.5 ಕಿಲೋಮೀಟ್ರ್. ನೋಡಿ, 1 ಮೀಟ್ರ್ ಇದಕ್ಕೆ ಹಾಕಿದ್ದಾರೆ. ಎಕ್ಸ್ಟ್ರಾ ಏನಾರ ಅಡಿಷ್ನಲ್ ರೂಮ್ ಏನಾರ ಕಟ್ಟಬೇಕು ಅಂದರೆ ಅದಕ್ಕೂ ಒಂದು ಸಪ್ರೇಟ್ ಡೆಮಿ ಮೀಟ್ರ್ ಮಾಡಿದ್ದಾರೆ. ಬೇಕು ಅಂದರೆ ವೈರ್ ಎಳ್ಕೋಬೇಕು ಅಷ್ಟೇ, ಮತ್ತೆ ಡ್ಯಾಮೇಜ್ ಮಾಡಿ ಹಾಕಂಗಿಲ್ಲ. ನೋಡಿ, ಮೇನ್ ಡೋರ್ ಟೀಕುಡ್. ಎಲ್ಲ ಡೋರ್ಸು ಟೀಕುಡ್ಡಲ್ಲಿ ಹಾಕಿದ್ದಾರೆ. ಬೆಡ್ರೂಮ್ಸ್ಗೆ 3 ಡೋರ್ ಮಾತ್ರ ರೆಡಿಮೇಡ್ ಡೋರ್ಸ್ ಹಾಕಿದ್ದಾರೆ. ಟಿವಿ ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ಕಾಂಕ್ರೀಟಲ್ಲಿ ಹಾಕಿರೋದು ಇದು. 2 ಹಾಲ್ ಇದೆ ಇದರಲ್ಲಿ. 2 ಹಾಲ್ಗೂ ಫ್ಯಾನ್ ಹಾಕಿದ್ದಾರೆ. ಮತ್ತು 3 ಬೆಡ್ರೂಮ್ಗೂ ಫ್ಯಾನ್ ಹಾಕಿದ್ದಾರೆ. 3 ಬಾತ್ರೂಮ್ ಇದೆ ಇದರಲ್ಲಿ. ನೋಡಿ, ಇದು ಗ್ರೌಂಡ್ ಫ್ಲೋರಲ್ಲಿ ಲೀವಿಂಗ್ ತೋರಿಸ್ತಾ ಇರೋದು. ಎದುರುಗಡೆ ಕಾಣ್ತಾ ಇರೋದು ಕಿಚನ್, ಟಿವಿ ಕ್ಯಾಬಿನೆಟ್. ಕೆಲಸ ಭಾಳ ನೀಟಾಗಿ ಮಾಡಿದ್ದಾರೆ. ಕ್ವಾಲಿಟಿ ಮೆಟೀರಿಯಲ್ ಚೆನ್ನಾಗಿ ಹಾಕಿದ್ದಾರೆ. ದೊಡ್ಡದು ಕಿಟಕಿ ಹಾಕಿದ್ದಾರೆ. ಗಾಳಿ ಮತ್ತು ಬೆಳಕು ಮಾತ್ರ ಭಾಳ ಚೆನ್ನಾಗಿದೆ ಇದರಲ್ಲಿ. ಇದ್ರದ್ದು ಬೆಲೆ 75 lakh rupees ಹೇಳ್ತಾ ಇದ್ದಾರೆ. ನೋಡಿ, ಮೇನ್ ಡೋರ್. ನಾನು ಒಳಗಡೆ ಬಂದಿದ್ದೀನಿ. ಮೇನ್ ಡೋರ್ ಒಳಗಡೆ ಪಕ್ಕದಲ್ಲೇ ಕಿಚನ್. ಮೇನ್ ಡೋರಿಂದ ಬಂದು ರೈಟ್ಗೆ ಟರ್ನ್ ಆಗಿದ ತಕ್ಷಣ ಕಿಚನ್ ಈಸ್ಟ್ ಫೇಸಿಂಗ್ ಕೊಟ್ಟಿದ್ದಾರೆ. ಕಿಚನ್ ಕ್ಯಾಬಿನೆಟ್ ಫುಲ್ ಮಾಡಿದ್ದಾರೆ. ಸಿಂಕ್, ವಾಟರ್ ಪ್ಯೂರಿಫೈಗೂ ಕನೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಚಿಮ್ನಿಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಚಿಮ್ನಿ ಹಾಕ್ತಾ ಇದ್ದಾರೆ ಈಗ ಹಾಕ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಪೈಪ್. ಫುಲ್ ಸ್ಟೋರೇಜ್ ಮಾಡಿದ್ದಾರೆ. ನೋಡಿ, ಇದು ಫ್ರಿಜ್ ಇಟ್ಕೊಳ್ಳೋದಕ್ಕೆ ಜಾಗ ಸಪ್ರೇಟಾಗಿ ಮಾಡಿದ್ದಾರೆ. ನೋಡಿ, ಇದು ಸ್ಲೈಡಿಂಗ್ ಗ್ಲಾಸ್ ಡೋರ್ ಕೊಟ್ಟು ಒಳಗಡೆ ಮೈದಾ ಅದೇನೋ ಕಾಳು ಅವೆಲ್ಲ ಇರ್ತಾವಲ್ಲ, ಮಸಾಲೆ, ಅದೆಲ್ಲ ಹಾಕಿ ಮಡಿಕೋಬೋದು. ಮೇಲ್ಗಡೆ ಫುಲ್ಲು ರಾಫ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ರಾಫ್ಟ್ ಮಾಡಿದ್ದಾರೆ. ನೋಡಿ, ಇದರಲ್ಲೂ ಕೂಡ ಫ್ರೂಟ್ ಅವೆಲ್ಲ ಇಟ್ಕೋಬೋದು. ಮತ್ತು ಲಿವಿಂಗ್ ಕಡೆ ಬಂದಿದ್ದೀನಿ. ಕಿಚನಿಂದ ಹೊರಗಡೆ ಬಂದು ರೈಟ್ಗೆ ಟರ್ನ್ ಆಗ್ತಾಯಿದ್ದೀನಿ. ರೈಟ್ಗೆ ಟರ್ನ್ ಆದರೆ ಇದು ಪೂಜಾ ರೂಮ್. ಈ ವಿಗ್ರಹ ಎಲ್ಲ ಕಂಪ್ಲೀಟ್ ಟೀಕುಡ್ಡಲ್ಲೇ ಮಾಡಿರೋದು. ನೋಡಿ, ಗಂಟೆನೂ ಹಾಕಿದ್ದಾರೆ ಹಿತ್ತಾಳೆದು. ಪೂಜಾ ರೂಮನ್ನು ಬಹಳ ವಿಶಾಲವಾಗಿದೆ.
ಸ್ಟೇರ್ ಕೇಸ್ ಪಕ್ಕದಲ್ಲಿ ಮೇಲ್ಗಡೆ ಹೆಲ್ಮೆಟ್ ಇಡೋಕ್ಕೆ ಬಾಕ್ಸ್, ಕೆಳಗಡೆ UPS ಬಾಕ್ಸ್. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ಫಾಲ್ ಸೀಲಿಂಗ್ ಕಾಂಕ್ರೀಟಲ್ಲಿ ಮಾಡಿದ್ದಾರೆ. ಇದು ಮೊದಲನೇ ಬೆಡ್ರೂಮ್ ತೋರಿಸ್ತಾರೆ. ಇನ್ನೂ 2 ಬೆಡ್ರೂಮು ಮೇಲ್ಗಡೆ ಇದೆ. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ನೋಡಿ, ಇದೊಂದು ರೆಡಿಮೇಡ್ ಡೋರ್. 3 ರೆಡಿಮೇಡ್ ಡೋರ್ ಹಾಕಿದ್ದಾರೆ ರೂಮ್ಸ್ಗೆ. ಮಿಕ್ಕಿದೆಲ್ಲ ಟೀಕ್ವುಡ್. ಟೆರೆಸ್ಗೆ ಹೋಗೋಕ್ಕೆ ಸ್ಟೇರ್ ಕೇಸ್, ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಸ್ಟೇರ್ ಕೇಸ್, ಯುಟಿಲಿಟಿ, ವಾಶ್ ಬೇಸಿನ್. ನೋಡಿ, ಗಾಳಿ ಬೆಳಕೆಲ್ಲ ಇಲ್ಲಿಂದ ಬರುತ್ತೆ. ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಇಲ್ಲಿ. ನೋಡಿ, ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಇಲ್ಲೂ ಬಾಕ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿಂದ ಗಾಳಿ ಹೋಗೋದಕ್ಕೋಸ್ಕರ ಏರ್ ಪಾಸ್ ಆಗೋಕ್ಕೆ ದೊಡ್ಡದೊಂದು ಕಿಟಕಿ ಕೊಟ್ಟಿದ್ದಾರೆ ಬಾತ್ರೂಮ್ಗೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಇದೆ. ಮೇಲ್ಗಡೆ ಒಂದು ಪ್ರಾವಿಷನ್ ಕೊಟ್ಟಿದ್ದಾನೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಮೇಲ್ಗಡೆ ಟೆರೆಸ್ ಮೇಲೆ ಒಂದು ಇಟ್ಕೋಬೋದು. ನೋಡಿ, ಇದು ರೈನಿಂಗ್ಸ್ ಇದೆಲ್ಲ ಫುಲ್ಲು ಪ್ಯೂರು ಸ್ಟೈನ್ಲೆಸ್ ಸ್ಟೀಲಲ್ಲೇ ಕೊಟ್ಟಿದ್ದಾರೆ. ನೋಡಿ, ಸ್ಟೇರ್ ಕೇಸ್ಗೆ ಡಬಲ್ ಲೇಯರ್ದು ಕಲ್ಲು ಹಾಕಿದ್ದಾರೆ. ಯುಟಿಲಿಟಿ ಇದನ್ನು ಫಸ್ಟ್ ಫ್ಲೋರ್ದು, ಗಾಳಿ ಬೆಳಕಿಲಿಂದ ಬರ್ತಾ ಇರೋದು. ವಾಶ್ ಬೇಸಿನ್, ಕೆಳಗಡೆ ಒಂದು ಬಾತ್ರೂಮ್ ನೋಡಿದ್ರೆ ಕಾಮನ್ ಬಾತ್ರೂಮು, ಅದ್ರ ಮೇಲ್ಗಡೆ ಇದು ಸೇಮ್ ಅದೇ ಥರ ಬಾತ್ರೂಮ್. ಇದರಲ್ಲೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಮೇಲೆ ಅದೇ ಥರ ಕಿಟಕಿ ಕೊಟ್ಟಿದ್ದಾರೆ ಒಂದು. ಫಸ್ಟ್ ಫ್ಲೋರಲ್ಲಿ ಒಂದು ಲಿವಿಂಗ್ ಮಾಡಿದ್ದಾರೆ. ನೋಡಿ, ಇದು ಲಿವಿಂಗ್. ನೋಡಿ, ಇದರಲ್ಲೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಕಾಂಕ್ರೀಟ್ ಮಾಡಿದ್ದಾರೆ. ನೋಡಿ, ಎಲ್ಲ ಕಡೆಯೂ ಫ್ಯಾನ್ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಕೆಳಗಡೆ ಒಂದಿತ್ತು, ಮೇಲ್ಗಡೆ ಒಂದಿದೆ. ಈ ಲಿವಿಂಗ್ ಇಲ್ಲದೆ ಇನ್ನೂ 2 ಬೆಡ್ರೂಮ್ ಮಾಡಿದ್ದಾರೆ ಮತ್ತು ಬಾಲ್ಕನಿ ಮಾಡಿದ್ದಾರೆ. ನೋಡಿ, ಇದು 2ನೇ ಬೆಡ್ರೂಮ್. ಇದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ತೋರಿಸಿದೆ. ಇದು 2ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆ ಫ್ಯಾನ್ ಹಾಕಿದ್ದಾರೆ. ಫಾಲ್ ಸೀಲಿಂಗ್ ಕೆಲಸ ಆಗಿದೆ. ಎಲ್ಲ ಕಡೆನೂ ಕೆಲಸ ಭಾಳ ನೀಟಾಗಿದೆ. ನೋಡಿದ್ದು ಸಿಟ್ಔಟು, ಬೆಡ್ರೂಮಿಂದ ಸಿಟ್ಔಟ್ ಮಾಡಿದ್ದಾರೆ. ಇದಕ್ಕೂ ಟೀಕುಡ್ ಹಾಕಿದ್ದಾರೆ. ಫ್ರೇಮ್ ಸಮೇತ ಡೋರ್ಗೂ ಟೀಕುಡ್ ಹಾಕಿದ್ದಾರೆ.
ಇಲ್ಲಿ ಬೆಡ್ರೂಮಿಂದ ಈಚೆ ಬಂದು ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು. ಇಲ್ಲಿ ನೋಡಿ ಫುಲ್ ಟೀ ಕುಡ್. ಇಂಚಸ್ ಎಲ್ಲ ಬ್ರಾಸ್ದು ಕೊಟ್ಟಿದ್ದಾರೆ. ಈ ಬೆಡ್ರೂಮ್ಗೆ ವಾರ್ಡ್ರೋಬ್, ಎಲ್ಲ ಬೆಡ್ರೂಮ್ಗೂ ವಾರ್ಡ್ರೋಬ್ಸ್ ಇದೆ ನೋಡಿ. ಇದೊಂದು ಪ್ಲಸ್ಸಿಂಗ್ ಡೋರು, ರೆಡಿಮೇಡ್ ಡೋರು. ಮತ್ತು ಇಲ್ಲಿ ಕಾಣ್ತಿರಲ್ಲ ಇದೊಂದು ಡೋರು. 3 ಡೋರ್ ಮಾತ್ರ ರೆಡಿಮೇಡ್ ಕೊಟ್ಟಿದ್ದಾರೆ, ಮಿಕ್ಕಿದೆಲ್ಲ ಟೀ ಕುಡ್. ಇದು 3ನೇ ಬೆಡ್ರೂಮ್. ಇದು ನೋಡಿ ಕಿಟಕಿ ಎಲ್ಲ ಕಡೆ ದೊಡ್ಡ ದೊಡ್ಡದಾಗಿ ಕೊಟ್ಟಿದ್ದಾರೆ. ಗಾಳಿ ಬೆಳಕು ಮಾತ್ರ ನಂಬರ್ 1 ಮನೆ ಇದು. ಆಸ್ಪರ್ ವಾಸ್ತು ಚೆನ್ನಾಗಿ ಮಾಡಿದ್ದಾರೆ, ಫಿನಿಶಿಂಗು ಚೆನ್ನಾಗಿ ಕೊಟ್ಟಿದ್ದಾರೆ. ಇದರದ್ದು ಬೆಲೆ 75 lakh rupees ಹೇಳ್ತಾ ಇದ್ದಾರೆ. ಮೋಡಲ್ಲಿ ಹುಟ್ಟಿದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ನೋಡಿ ಈ ಬೆಡ್ರೂಮ್ಗೂ ವಾರ್ಡ್ರೂಮ್ ಮಾಡಿದ್ದಾರೆ. ವಾರ್ಡ್ರೂಮಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ ನೋಡಿ. ಇಲ್ಲಿ ಓಪನ್ ಮಾಡ್ತೀನಿ ನೋಡಿ ಡೋರ್. ಈಗ ಇಲ್ಲಿ ಬಾತ್ರೂಮ್ ಇದೆ ಅಂತಲೇ ಅಟ್ಯಾಚ್ ಬಾತ್ರೂಮ್ ಗೊತ್ತಾಗಲ್ಲ. ನೋಡಿ ಇದೆ ಬಾತ್ರೂಮ್. ಇದಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಫಿನಿಶಿಂಗ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಫುಲ್ಲು SS ರೈನಿಂಗ್ಸ್ ಕೊಟ್ಟಿರೋದು ನೋಡಿ. ಡಬಲ್ ಲೇಯರ್ದು ಗ್ರಾನೈಟ್ ಕೊಟ್ಟಿದ್ದಾರೆ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ಇಲ್ಲಿ ನೋಡಿ ಎದುರುಗಡೆ ಒಂದು ಬಾಲ್ಕನಿ ಮಾಡಿದ್ದಾರೆ. ಇದರಲ್ಲಿ ಹೂವಿನ ಗಿಡ ಹಾಕ್ಕೊಂಡ್ರೆ ಪಾಟಲ್ಲಿ, ಆ ಹೂವಿನ ಗಿಡ ಹೊರಗಡೆ ಬಿಟ್ಬಿಟ್ರೆ ಹೊರಗಡೆಯಿಂದ ನೋಡೋಕ್ಕೆ ಭಾಳ ಚೆನ್ನಾಗಿ ಕಾಣ್ತಿದೆ. ಇದು ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ರೂಮ್ ಥರ ಮಾಡಿದ್ದಾರೆ. ಇದರಲ್ಲಿ ಗ್ರಿಲ್ ಮಾಡಿಕೊಂಡ್ರೆ 24 hours ವಾಷಿಂಗ್ ಮಿಷಿನ್ ಇಲ್ಲೇ ಸೇಫ್ಟಿಯಾಗಿ ಇಟ್ಕೋಬೋದು. 1000 ಲೀಟ್ರದ್ದು ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ಬೋರ್ವೆಲ್ ಎಕ್ಸ್ಟ್ರಾ ಹಾಕಿದ್ದಾರೆ. ದೊಡ್ಡದು ಒಂದು 8000 ಚಿಲ್ಲರೆದು ಸಮ್ ಟ್ಯಾಂಕ್ ಮಾಡಿದ್ದಾರೆ ನೋಡಿ. ಸಣ್ಣ ಪುಟ್ಟ ಬಟ್ಟೆ ಇದ್ದರೆ ಒಗೆಯೋಕ್ಕೆ ಇಲ್ಲೂ ಜಾಗ ಕೊಟ್ಟಿದ್ದಾರೆ. ಎಲ್ಲ ಥರದ್ದು ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡಿ. ಗಾಳಿ ಬೆಳಕು ಬರೋದಕ್ಕೋಸ್ಕರ ವೈಟ್ ಗ್ಲಾಸ್ ಹಾಕಿದ್ದಾರೆ. ಕೆಳಗಡೆನ ಗ್ಯಾಪು ಬಿಟ್ಟಿದ್ದಾರೆ ಗಾಳಿ ಬೆಳಕು ಬರೋದಕ್ಕೋಸ್ಕರ. ಇದೇ ಜಾಗದಲ್ಲಿ ವಿಜಯನಗರ ತಗೊಳ್ಳಿನ 20-30 ಸೈಟ್ಗಿನ್ನ 50 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಅಲ್ಲಿ.